ಹಾಯ್ ನಮಸ್ತೆ, ನಾನು ನಿಮ್ಮ ತಿಂಡಿ ಪೋತ ರಂಗನಾಥ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಡುಗೆ ಕಾರ್ಯಕ್ರಮ ಮುಳಿಯಾ ಜ್ಯುವೆಲರ್ಸ್ ಪ್ರೆಸೆನ್ಸ್ ದಿನಕ್ಕೊಂದು ರುಚಿ. ಇದು ಹೆಲ್ದಿ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆಲ್ಕಮ್. ನಮಸ್ಕಾರ, ದಿನಕ್ಕೊಂದು ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಹೆಸರು? ಸುನೀತಾ ಎಸ್ ಬಂಡೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀರಾ? ದಪಾಟಿ ಅಂತ. ದಪಾಟಿ, ಎಸ್, ಹೇಳ್ಕೊಡ್ತಾರೆ ಇವತ್ತು ನಮಗೆ. ಖಂಡಿತವಾಗ್ಲೂ ಇದನ್ನು ತೋರಿಸ್ಕೊಡ್ತೀವಿ. ಬಟ್ ಅದಕ್ಕೆ ಮುಂಚೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ದಪಾಟಿ ಬೇಕಾಗುವ ಪದಾರ್ಥಗಳು: ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಹಸಿಮೆಣಸಿನಕಾಯಿ, ಜೀರಿಗೆ, ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು, ಓಂಕಾಳು, ಎಣ್ಣೆ ಮತ್ತು ಉಪ್ಪು. ಓಕೆ, ಸೊ ಹಾಗಾದ್ರೆ ಮೊದಲನೇದಾಗಿ ಏನು ಕೊಡ್ಲಿ? ಬೌಲ್ ಕೊಡಿ ಒಂದು ಬೌಲ್. ಬಿಸಿ ಬಿಸಿ ದಪಾಟಿ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿರುವಂಥ ದಪಾಟಿ ರೆಡಿಯಾಗಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಚಟ್ನಿ ಪುಡಿ ಸದ್ಯಕ್ಕೆ ಬೇಕಾಗಿಲ್ಲ, ಯಾಕೆಂದರೆ ಇದರಲ್ಲಿ ಎಲ್ಲ ಮಸಾಲೆ ಐಟಮ್ಗಳು ಇರೋದ್ರಿಂದಾಗಿ. ಸೊ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಹೇಗೆ ಮಾಡಿರೋದು ಅಂತ ಹೇಳಿ ಸಿಂಪಲ್ ಆಗಿರುವಂಥ ವೇನಲ್ಲಿ ರೀಕ್ಯಾಪ್ನಲ್ಲಿ ತೋರಿಸ್ತೀವಿ. ಅದನ್ನು ನೋಡ್ಕೊಂಬನ್ನಿ. ದಪಾಟಿ ಮಾಡುವ ವಿಧಾನ: ಮೊದಲು ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಸಬ್ಬಸಿಗೆ ಸೊಪ್ಪು, ಎಳ್ಳು, ಓಂಕಾಳು, ಹಸಿಮೆಣಸಿನಕಾಯಿ, ಉಪ್ಪು, ನೀರು, ಅರಿಶಿನ ಪುಡಿ ಹಾಕಿ ಹದವಾಗಿ ಕಲಿಸಿಕೊಳ್ಬೇಕು. ಅನಂತರ ಕಲಿಸಿದ ಮಿಶ್ರಣವನ್ನ ಲಟ್ಟಿಸಿ ಬೇಯಿಸಿದರೆ ದಪಾಟಿ ಸವಿಯಲು ಸಿದ್ಧವಾಗಿರುತ್ತೆ. ನೋಡ್ಕೊಂಡ್ಬಂದ್ರೆ ವೀಕ್ಷಕರೇ, ಹೇಗೆ ಮಾಡೋದು ಅಂತ ಹೇಳಿ ಇವಾಗ ಇದನ್ನ ಟೇಸ್ಟ್ ಮಾಡಲಾ? ಮಾಡಲಾ? ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಒಂಥರ ಪೇಪರ್ ದೋಸೆ ಅಂತ ಕರೀತಾರೆ ಕೆಲವು ಕಡೆ, ಅದೇ ರೀತಿಯಾಗಿ ತುಂಬ ತೆಳುವಾಗಿದೆ. ಕ್ರಿಸ್ಪಿನೆಸ್ ಇದೆ. ಜೋಳದ ರೊಟ್ಟಿ ಒಂದು ಸ್ವಲ್ಪ ಫ್ಲೇವರ್ ಸಿಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ. ಆ್ಯಂಡ್ ಆ ಸಬ್ಬಕ್ಕಿ ಸೊಪ್ಪು, ಅದರ ಫ್ಲೇವರು ಗೊತ್ತಾಗುತ್ತೆ. ಸೊ ಚಟ್ನಿ ಪುಡಿ ಜೊತೆಗೆ ತಿಂತಾಯಿದ್ರೆ ಸುಮಾರು ಒಂದು 5ರಿಂದ 8 ದಪಾಟಿನ ಬ್ಯಾಟಿಂಗ್ ಮಾಡಿಬಿಡ್ತೀರ ಅನಿಸುತ್ತೆ. ನೀವು ಎಷ್ಟು ತಿಂತೀರಾ? 2. ಅಷ್ಟೇನಾ? ಅಯ್ಯಯ್ಯೋ, ನಾವು ನೋಡಿ ಎಷ್ಟು ತೆಳುವಾಗಿದೆ. ಅದನ್ನು ತಿನ್ನಬೇಕು ಅಂತ ಹೇಳಿದ್ರೆ ಶುರು ಹಚ್ಕೊಂಡ್ರೆ ಕರೆಕ್ಟಾಗಿ ಸುಮಾರು ಒಂದು 10 ಆದರೂ ಹೊಟ್ಟೆ ಒಳಗಡೆ ಹೋಗುತ್ತೆ ನೆಕ್ಸ್ಟ್ ಇಲ್ದಂಗೆ. ಓಕೆ, ಸೊ ಹಾಗಾದರೆ ಮೊದಲನೇ ರೆಸಿಪಿ ತುಂಬಾ ಇಷ್ಟ ಆಯಿತು.